ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿ ಕಾರ್ಯಕರ್ತರ ಒತ್ತಾಯ ಹೆಚ್ಚಾಗ್ತಾ ಇದೆ. ಮೈಸೂರಿನಲ್ಲಿ ವಿಜೇಂದ್ರ ಬಣ ನಾಯಕರಿಂದ ಸುದ್ದಿಗೋಷ್ಠಿಯನ್ನು ಆರಂಭ ಮಾಡಲಾಗಿದೆ. ಸುದ್ದಿಗೋಷ್ಠಿ ನಡೆಸುವ ವೇಳೆ ಬಿಜೆಪಿ ಕಾರ್ಯಕರ್ತರ ಗಲಾಟೆ ನಿಜಕ್ಕೂ ಕೂಡ ಹೆಚ್ಚಾಯಿತು ಅಂತಾನೆ ಹೇಳ್ಬೋದು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಕಾರ್ಯಕರ್ತರು ಗಲಾಟೆ ಮೇಲೆ ಗಲಾಟೆ ಮಾಡ್ತಿದ್ದಾರೆ. ಸುದ್ದಿಗೋಷ್ಠಿ ನಡೆಸುವ ಬದಲು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ರಿ. ಬಿಜೆಪಿ ಮುಖಂಡರ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಕಾರ್ಯಕರ್ತರು ಹಿಂಗಂದಿದ್ದಾರಂತೆ. ಯತ್ನಾಳ್ ಉಚ್ಚಾಟನೆ ಮಾಡಿ ಬಿಸಾಕ್ಬಿಡಿ, ಏನಿದೆ ಅವರನ್ನ ಇಟ್ಕೊಂಡು. ಬರೀ ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದ್ದಾರೋ ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಿದ್ರು ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಪಕ್ಷದಲ್ಲಿ ಇದ್ದು ಏನ್ ಪ್ರಯೋಜನ ಇದೆ? ಸ್ವಪಕ್ಷದ ನಾಯಕರ ವಿರುದ್ಧನೇ ಅಲಿಗೇಷನ್ಸ್ ಅನ್ನ ಮಾಡ್ತಿರ್ತಾರೆ. ಅವ್ರನ್ನ ಇಟ್ಕೊಂಡ್ರೆಷ್ಟು ಬಿಟ್ರೆಷ್ಟು ಅವ್ರನ್ನ ಪಕ್ಷದ ಕಿತ್ತು ವಗಾಸಿ ಅಂತ ಕಾರ್ಯಕರ್ತರು ಒತ್ತಾಯವನ್ನ ಮಾಡಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಮೈಸೂರಿನಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದೆ ವಿಜೇಂದ್ರ ಟೀಮ್. ರೇಣುಕಾಚಾರ್ಯ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಇವತ್ತು ರೇಣುಕಾಚಾರ್ಯ ಅವರು ಕೂಡ ಅದೇ ಹೇಳಿಕೆಯನ್ನು ಕೊಟ್ಟರು. ಏನು ಇವು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿದೆ. ಅತಿ ಶೀಘ್ರದಲ್ಲೇ ನಮ್ಮ ನಾಯಕರು ಅದನ್ನ ನಿರ್ಧಾರ ಮಾಡ್ತಾರೆ. ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬರ ಬಗ್ಗೆ ಹೇಳಿಕೆಯನ್ನು ಕೊಟ್ಟರೆ ಏನೋ ಅನ್ಬೋದು, ಸಿಕ್ಕರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. BY ವಿಜಯೇಂದ್ರ ಅಂತೆ, BS ಯಡಿಯೂರಪ್ಪ ಅಂತೆ, ಸದಾನಂದ ಗೌಡ್ರಂತೆ, ಬೊಮ್ಮಾಯಿ ಅಂತೆ, ಹೀಗೆ ಹಲವಾರು ನಾಯಕರ ವಿರುದ್ಧ ದಿನಾ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾನೆ ಇರ್ತಾರೆ. ಹಾಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಕೂಗು ಯಾವಾಗ ಬಂತು ನೋಡಿ, ಗಮನಿಸ್ತಾ ಇದ್ದಾರೆ ಕಾರ್ಯಕರ್ತರು ಯಾವ ರೀತಿ ಎದ್ದು ನಿಂತು ಕೈ ತೋರಿಸಿ ನೀವು ಇಷ್ಟೊಂದೆಲ್ಲ ಮಾತಾಡುವಂತ ಅವಶ್ಯಕತೆನೇ ಇಲ್ಲ, ದಯವಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಕಾರ್ಯಕರ್ತರ ಆಕ್ರೋಶಕ್ಕೆ ಬಿಜೆಪಿ ನಾಯಕರು ಒಂದು ಕ್ಷಣ ದಂಗಾದ್ರು ಅಂತಾನೆ ಹೇಳಬಹುದು. ಬಿಜೆಪಿ ಕಾರ್ಯಕರ್ತರ ತೀವ್ರ ಆಕ್ರೋಶ ಯಾವಾಗ ಹೆಚ್ಚಾಯ್ತೋ ಇತ್ತ ಮಧ್ಯ ಪ್ರವೇಶ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು. ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ದಯವಿಟ್ಟು ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಒತ್ತಾಯ ಮಾಡಿ. ಉಪಚುನಾವಣೆಯ ಸೋಲಿಗೆ ಯತ್ನಾಳ್ ಅವರು ಕಾರಣ ಅನ್ನೋದು ನಮಗೂ ಕೂಡ ಗೊತ್ತಿದೆ. BY ವಿಜೇಂದ್ರ ಬಣದ ವಿರುದ್ಧ ಅವರು ಸುಮ್ಮನೆ ಮಾತಾಡ್ತಾ ಇರೋದು ಸರಿ ಇಲ್ಲ ಅಂತ ನಮಗೂ ಕೂಡ ಗೊತ್ತಿದೆ. ನೋಡೋಣ, ಇನ್ನೊಂದು ಅವಕಾಶ ಕೊಡೋಣ, ಇದೆಲ್ಲದನ್ನ ಸರಿಪಡಿಸ್ಕೊಂಡು ಅವರು ತಿದ್ಕೊಳ್ತಾರ ಇಲ್ವಾ ಅನ್ನೋದನ್ನ ಕಾದು ನೋಡೋಣ. ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡಿ ಅಂತ ಈಗಾಗಲೇ ರೇಣುಕಾಚಾರ್ಯ ಅವರು ಕೂಡ ಕಾರ್ಯಕರ್ತರಿಗೆ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ವಿಜಯೇಂದ್ರ ಅವರಿಂದ ಆ ಜಾರಕಿಹೊಳಿ ಯತ್ನಾಳ್ ಫಸ್ಟ್ ಪಾರ್ಟಿ ಉಚ್ಚಾಟನೆ ಮಾಡಿ ಕಾಂಗ್ರೆಸ್ ಅವ್ರ ಹತ್ರ ನಾವು ಮುಖ ತೋರ್ಸಕ್ಕಾಗಲ್ಲ. ಪಕ್ಷ ವಿರುದ್ಧ
ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರು ಪಾರ್ಟಿಗೆ ಬಂದಿದ್ದೀವಿ ಅಂದ್ರೆ ವಿಜಯೇಂದ್ರ ಅವರಿಂದ ಆ ಜಾರಕಿಹೊಳಿ ಯತ್ನಾಳ್ ಫಸ್ಟ್ ಪಾರ್ಟಿ ದುಚ್ಚಾಟನೆ ಮಾಡಿ ಕಾಂಗ್ರೆಸ್ ಅವ್ರ ಹತ್ರ ನಾವು ಮುಖ ತೋರ್ಸಕ್ಕಾಗಲ್ಲ. ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅವರು. ಪಾರ್ಟಿಗೆ ಮಾನ ಮರ್ಯಾದೆ ಹೋಗ್ತಾ ಇದೆ. ಪಕ್ಷ ವಿರುದ್ಧ ಯಾರು ಸೊ ಬಿಜೆಪಿಯಲ್ಲಿ ಈಗ ಹೊಸ ಡ್ರಾಮಾ ಸ್ಟಾರ್ಟ್ ಆಗಿದೆ. ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿ ಆಗೋಗ್ಬಿಡುತ್ತೆ. ಯಾಕಂತಂದ್ರೆ ಈಗ ನೋಡಿ, ಸ್ವಪಕ್ಷದಲ್ಲೇ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ. ಯತ್ನಾಳ್ ಅವರನ್ನ ಇಷ್ಟು ದಿನಗಳ ಕಾಲ ನಾವೆಲ್ಲ ಹಿಂದೂ ಹುಲಿ ಅಂದ್ಕೊಂಡಿದ್ವಿ. ಆದ್ರೆ ಈಗ ಟ್ಯಾಗ್ ಲೈನ್ ಚೇಂಜ್ ಆಗಿದೆ. ಯತ್ನಾಳ್ ಹಿಂದೂಗಳ ಹುಲಿಯಲ್ಲ, ಹಿಂದೂಗಳ ಇಲಿ. ಉಪಚುನಾವಣೆ ಸೋಲಿಗೆ ಇವರೇ ಕಾರಣ. ತಕ್ಷಣ ಉಚ್ಚಾಟನೆ ಮಾಡಿ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ಬಣದ ಮುಖಂಡರಿಂದ ಯತ್ನಾಳ್ ವಿರುದ್ಧವೂ ಕೂಡ ಕಿಡಿ ಬಂದಿರುವಂತದ್ದು. ಕಾಂಗ್ರೆಸ್ನಿಂದ ಸುಪಾರಿ ಪಡೆದಿದ್ದಾರಂತೆ ಯತ್ನಾಳ್ ಅವರು. ಬಿಜೆಪಿ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಿದ್ದು ಯಡಿಯೂರಪ್ಪ. ಯಡಿಯೂರಪ್ಪನವರ ಪಾದದ ಧೂಳಿಗೂ ಕೂಡ ಇವರು ಸಮ ಅಲ್ಲ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಒಂದು ಕಡೆ ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿ ಕಾರ್ಯಕರ್ತರ ಒತ್ತಾಯ, ಮತ್ತೊಂದು ಕಡೆ ಯತ್ನಾಳ್ ಹಿಂದೂಗಳ ಹುಲಿಯಲ್ಲ ಇಲಿ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಂಪಿ ರೇಣುಕಾಚಾರ್ಯ. ಭಾರತ್ ಮಾತಾ ಕಿ ನಿಮಗೆ ಸ್ಪಂದನೆ ಮಾಡಲು ಮಾಜಿ ಸಚಿವರುಗಳು ಹಾಲಿ ಮುಂದೆ ಮತ್ತೆ ಸಚಿವರಾಗಬೇಕು, ಮತ್ತೆ ಮುಂದೆ ಶಾಸಕರು ಅಂತವ್ರು ಇಲ್ಲೆಲ್ಲ ಬಂದರೆ. ಇನ್ನು ನಮ್ಮ ಜೊತೆಗೆ 100 ಜನ ಮುಖಂಡರು. ದಯಮಾಡಿ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿಸಲು ನಾವು ಬಂದಿವಿ. ನಮ್ಮ ಉದ್ದೇಶ ಏನು? ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕು ತಾನೆ. ಅಧಿಕಾರಕ್ಕೆ ಬರ್ಬೇಕಂದ್ರೆ ನಮ್ಮ ಕಾರ್ಯಕರ್ತರು ಯಾರೋ ದುಡ್ದಲ್ಲ. ಸ್ಥಳೀಯ ಸಂಸ್ಥೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಪರವಾಗಿ ದುಡಿದಂತ ಕಾರ್ಯಕರ್ತರಿಗೆ ಮತ್ತೆ ಅಧಿಕಾರ ಸಿಗಬೇಕು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರೇ, ನರೇಂದ್ರ ಮೋದಿ ಅಂತ ಸದೃಢ ನಾಯಕತ್ವದ, ಯಡಿಯೂರಪ್ಪ ಅಂತ ಬಂಡ ನಾಯಕರಿದ್ದಾರೆ, ಪ್ರತಿಪಕ್ಷ ನಾಯಕರಿದ್ದಾರೆ. ಸೊ ಟೋಟಲಿ ಈಗ ಗೊತ್ತಾಗ್ತಾ ಇದೆ, ಬಣ ಬಡಿದಾಟ ಹೆಚ್ಚಾಗ್ತಾ ಇರೋದ್ರಿಂದ, ಬಿಜೆಪಿ ನಾಯಕರಲ್ಲಿ ಒಡಕು ಮೂಡ್ತಾನೆ ಇರೋದ್ರಿಂದ ಇಲ್ಲ ಒಂದು ಕಡೆ ಇದು ಕಾಂಗ್ರೆಸ್ಗೆ ಅಸ್ತ್ರ ಆಗ್ತಾ ಇದೆ ಅಂತ